ಈ ವಿಧಾನದಲ್ಲಿ ನೀವೇನಾದರೂ ಚಪಾತಿ ಮಾಡಿಕೊಟ್ರೆ ಚಪಾತಿ ಇಷ್ಟಪಡ್ದವ್ರು ಕೂಡ ಚಪಾತಿ ಬೇಕಂತ ಇಷ್ಟಪಟ್ಟು ತಿಂತಾರೆ. ಒಂದು ಚಪಾತಿ ಆಲ್ಮೋಸ್ಟ್ 3ರಿಂದ 4 ಲೇಯರ್ ಬರುತ್ತೆ. ಪದರ ಪದರಾದ ಒಂದು ಮೃದುವಾದ ಒಂದು ಚಪಾತಿ, ಅದಕ್ಕೊಂದು ಬದನೆಕಾಯಿ ಕರಿ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯಾವುದೇ ಅಂಗಡಿಯಿಂದ ತಂದಿರೋ ಹಿಟ್ಟಲ್ಲ, ನಾವೇ ಮನೆಯಲ್ಲಿ ಗೋಧಿ ತಂದು ಮಿಲ್ ಮಾಡಿಸಿರೋ ಅಂಥ ಹಿಟ್ಟು. ಮಾಮೂಲಿ ಹಿಟ್ಟಿನಲ್ಲೇ ಅಷ್ಟು ಮೃದುವಾಗಿ ಚಪಾತಿ ಮಾಡ್ಬೋದು ಅಂದರೆ ನೀವು ನಂಬಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 2ರಿಂದ 3 ಸ್ಪೂನು ಅಡುಗೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಫಸ್ಟು ಚೆನ್ನಾಗಿ ಉಪ್ಪು ಮತ್ತು ಎಣ್ಣೆನ ಹಿಟ್ಟಿನ ಜೊತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹಂತವಾಗಿ ನೀರು ಹಾಕಿ ನಾವು ಚಪಾತಿ ಹಿಟ್ಟನ್ನ ಹೇಗೆ ಮಿಕ್ಸ್ ಮಾಡ್ಕೊತೀವಿ ಅದೇ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ಹಾಗಂತ ಮೃದುವಾಗೂ ಇರಬಾರ್ದು. ನಂತರ ಮೇಲೊಂದು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಇದನ್ನೊಂದು 1/2 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ಚಪಾತಿ ಹಿಟ್ಟು ನೆನೆಯೋ ಅಷ್ಟರೊಳಗೆ ಒಂದು ಬದನೆಕಾಯಿ ಕರಿ ಮಾಡ್ಕೊಳ್ಳೋಣ. ಈಗ ಬದನೆಕಾಯಿನ ತೊಟ್ಟನ್ನ ತೆಗೆದು ಈ ರೀತಿ 4 ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ, ಹಾಗೆ ಉಂಡೆ ಉಂಡೆ ಆಗಿ. ಇದನ್ನು ಒಂದು 10 ನಿಮಿಷ ಉಪ್ಪು ನೀರಿನೊಂದಿಗೆ ನೆನೆಸ್ಕೊಂಡ್ರೆ ಬದನೆಕಾಯಿನಲ್ಲಿರೋ ಅಂಥ ಕನೆ ಅಂಶ ಕಮ್ಮಿ ಆಗುತ್ತೆ. ನಂತರ 4ರಿಂದ 5 ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ನಂತರ ಈಗ ಬದನೆಕಾಯಿನ ಉಪ್ಪು ನೀರಲ್ಲಿ ನೆನೆಸಿದ್ವಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ, ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ಈಗ ಬದನೆಕಾಯಿ ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ ಅಂದಾಗ ಸ್ವಲ್ಪ ಉಪ್ಪು ಸೇರಿಸಿ ಈಗ ಒಂದು ಈರುಳ್ಳಿನ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗೋ ಅಷ್ಟರೊಳಗೆ ಬದನೆಕಾಯಿ ಕರೆಕ್ಟ್ ಅದಕ್ಕೆ ಬೆಂದ್ಬಿಡುತ್ತೆ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬದನೆಕಾಯಿ ಏನು ನಾವು 4 ಭಾಗವಾಗಿ ಕಟ್ ಮಾಡಿದ್ದೀವಿ ಅದು ಹಾಗೆ ಇರೋ ರೀತಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಈರುಳ್ಳಿ ಬೇಯೋ ಅಷ್ಟರೊಳಗೆ ಅದರಲ್ಲಿರೋ ಅಂಥ ಹುಳಿ ಉಪ್ಪು ಎಲ್ಲದನ್ನು ಅಂಶನ ಹೀರ್ಕೊಂಡು ಬದನೆಕಾಯಿ ಕರೆಕ್ಟ್ ಅದಕ್ಕೆ ಬೆಂದ್ಬಿಡುತ್ತೆ. ಕರೆಕ್ಟ್ ಅದಕ್ಕೆ ಬೆಂದಿದೆ ಅಂದಾಗ ನಾನು 2 ಸ್ಪೂನು ಸಾಂಬಾರು ಪೌಡರು, 1 ಸ್ಪೂನು ಖಾರಕ್ಕೆ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಾಂಬಾರು ಪೌಡರು ಒಳ್ಳೆ ಬಾಂಡಿಂಗ್ ಕೊಡುತ್ತೆ ಈ ಪಲ್ಯಕ್ಕೆ. ಒಂದು ಇಡೀ ತೆಂಗಿನಕಾಯಿನ ರುಬ್ಬಿ ಅದ್ರ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಬದನೆಕಾಯಿನಲ್ಲಿರೋ ಅಂಥ ಕನೆ ಅಂಶನ ಕಮ್ಮಿ ಮಾಡುತ್ತೆ ಹಾಕೋದ್ರಿಂದ. ಉಪ್ಪು ಖಾರ ಹುಳಿ ಎಲ್ಲ ಒಂದು ಹದವಾಗಿ ಸಖತ್ತಾಗಿರುತ್ತೆ ಈ ಪಲ್ಯ. ಚಪಾತಿ ಜೊತೆಗೆ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು, ಉಪ್ಪನ್ನು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬದನೆಕಾಯಿ ಕರಿ ರೆಡಿ ಆಯಿತು. ಇದು ಚಪಾತಿ, ರೊಟ್ಟಿ, ರೈಸ್ಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು. ಚಪಾತಿಗಂತೂ ಅದ್ಭುತವಾಗಿರುತ್ತೆ. ಚಪಾತಿನ ಈಗ ಚೆನ್ನಾಗಿಟ್ಟು ನೆಂದಿದೆ. ಫಸ್ಟ್ ಈ ರೀತಿ ಲಟ್ಟಿಸ್ಕೊಂಡು ಮೇಲೆ ಗೋಧಿ ಹಿಟ್ಟನ್ನ ಹಾಕಿ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕಿ ಚಪಾತಿ ಎಲ್ಲ ಭಾಗಕ್ಕೂ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತೆ ಒಂದು ಫೋಲ್ಡ್ ಮಾಡಿ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕೂಡ ಎಲ್ಲ ಭಾಗಕ್ಕೂ ಸ್ಪ್ರೆಡ್ ಮಾಡಿ ಈಗ ಚಪಾತಿನ ಈ ರೀತಿ ಎಡ್ಜ್ನ ನೀಟಾಗಿ ಕವರ್ ಮಾಡ್ಕೊಂಬಿಡಬೇಕು. ಆವಾಗ ಆಯಿಲ್ ಆಚೆಗೆ ಬರಲ್ಲ. ನಂತರ ಗೋಧಿ ಹಿಟ್ಟನ್ನ 2 ಕಡೆ ಹಾಕಿ ಮಾಮೂಲಿ ಚಪಾತಿ ಹೇಗೆ ಲಟ್ಟಿಸ್ಕೊತೀವೋ ಹಾಗೆ ಲಟ್ಟಿಸ್ಕೊಳ್ಳೋದು. ನೀವು ನಂಬಲ್ಲ, ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡ್ತೀರಾ ನಿಮ್ಗೆ ಹೇಗೆ ಬಂತು, ನಿಮ್ಗೆ ಅದು ಉಬ್ಬಿ ಬರೋ ಅಂಥ ಚಪಾತಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು, ಮನೇಲಿ ಎಲ್ಲರೂ ಮಕ್ಕಳು ಎಲ್ಲರೂ ಎಷ್ಟು ಇಷ್ಟಪಟ್ಟರು ಖಂಡಿತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾವು ಚಪಾತಿ ಮಾಡೋಕ್ಕೆ ಮುಂಚೆನೇ ಈ ರೀತಿ ಒಂದು
ಹಿಟ್ಟು ಮತ್ತು ಎಣ್ಣೆನ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಊಟದ ಟೈಮಲ್ಲಿ ನಾವು ಬಿಸಿ ಬಿಸಿ ಆರಾಮ್ಸೆ ಈ ರೀತಿ ತುಂಬ ಮೃದುವಾಗಿರುತ್ತೆ ಚಪಾತಿ ಮಾಡ್ಕೋಬೋದು. ನೋಡಿ ಹೇಗೆ ಉಬ್ಬಿ ಬರ್ತಿದೆ. ದೊಡ್ಡ ಊರಿನಲ್ಲೇ ಬೇಯಿಸ್ಕೊಳ್ಳಿ. ಯಾವಾಗಲೂ ಇದನ್ನು ಲಂಚ್ ಬಾಕ್ಸಿಗೆ ತೊಗೊಂಡೋಕೆ ಗಟ್ಟಿಗಾಗುತ್ತೆ ಅನ್ನೋ ಕಂಪ್ಲೇಂಟ್ಸೇ ಇರಲ್ಲ. ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ತುಂಬ ಮೃದುವಾಗೇ ಇರುತ್ತೆ. ಬಿಸಿ ಬಿಸಿಯಾಗಂತೂ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ. ಏನು ಜಾಸ್ತಿ ಎಫರ್ಟ್ ಹಾಕೋದೇ ಬೇಡ. ದೊಡ್ಡ ಊರಿನಲ್ಲಿ 2 ಕಡೆ ಈಗ ಬೇಯಿಸ್ಕೊಂಡ್ರೆ ಸಾಕು. ನೀವು ಆಯಿಲ್ ಹಾಕಿನಾದರೂ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಡ್ರೈಯಾಗಿ ಕೂಡ ಚಪಾತಿ ಮಾಡ್ಕೋಬೋದು. ತುಂಬ ಮೃದುವಾಗಿರುತ್ತೆ. ಯಾರು ಚಪಾತಿ ಇಷ್ಟಪಡಲ್ಲ ಅನ್ನೋರು ಕೂಡ ಮತ್ತೆ ಮತ್ತೆ ಈ ರೀತಿ ಚಪಾತಿ ಮಾಡಿಕೊಡು ಅಂತ ಕೇಳಿ ಮಾಡಿಸ್ಕೊಳ್ತಾರೆ. ಈ ಚಪಾತಿಗೆ ಬದನೆಕಾಯಿ ಕರಿ ಅಂತೂ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿ ಯಾರೆಲ್ಲ ಟ್ರೈ ಮಾಡ್ತೀರಾ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಇದೇ ರೀತಿ ಚಪಾತಿ ಉಬ್ಬಿ ಬಂತ ಪದರ ಪದರಾಗಿ. ನಾವೇನು ರೆಸಿಪಿಗಳು ಹಾಕ್ತೀವಿ ನೀವು ಟ್ರೈ ಮಾಡಿದಾಗ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಮಗೂ ಖುಷಿಯಾಗುತ್ತೆ. ಒಳ್ಳೊಳ್ಳೆ ರೆಸಿಪಿಗಳು ಹಾಕೋಕ್ಕೆ ಸ್ಫೂರ್ತಿ ಸಿಗುತ್ತೆ. ನೋಡಿ ಎಷ್ಟು ಆರಾಮ್ಸೆ, ಏನು ಮಾಡೋದು ಬೇಡ. ಏನು ಬಟ್ಟೆಲಿ ಹಿಂಗೆ ಪ್ರೆಸ್ ಮಾಡಬೇಕು, ಅದಕ್ಕೆ ಇನ್ನೇನೋ ಹಾಕಬೇಕು ಅದೆಲ್ಲ ಏನಿಲ್ಲ. ಆರೋಗ್ಯಕರವಾದ ಇಷ್ಟು ಮೃದುವಾಗಿ ಚಪಾತಿ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ ನಾನೊಂದು 4ರಿಂದ 5 ಚಪಾತಿನ ನಿಮಗೆ ತೋರಿಸ್ಬೇಕಂದ್ಬಿಟ್ಟೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಮಿಸ್ ಆಗಲ್ಲ. ಎಲ್ಲ ಚಪಾತಿಗಳು ಇದೇ ರೀತಿ ಉಬ್ಬಿ ಬರುತ್ತೆ. ಆಲ್ಮೋಸ್ಟ್ 3ರಿಂದ 4 ಲೇಯರ್ಸ್ ಇರುತ್ತೆ ಒಳಗಡೆ. ಬಿಸಿ ಬಿಸಿ ಚಪಾತಿಗೆ ಬದನೆಕಾಯಿ ಕರಿ ಜೊತೆ ನೋಡಿ ಎಷ್ಟು ಲೇಯರ್ಸ್ ಬಂದಿದೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.